ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೋಡಿ ಖರೀದಿಸುವ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ರಾಯಚೂರಿನ ಮಲ್ಲೇಶ್ ಬಾಬು ಎಂಬಾತ ಜಾಹೀರಾತು ನೋಡಿ ನವ ಬಜಾರ್ ವೆಬ್ಸೈಟ್ನಲ್ಲಿ ಗೋಲ್ಡ್ ಕಲರ್ ವಾಚ್ ಅನ್ನು ಬುಕ್ ಮಾಡಿದ್ರು. 1199 ರೂಪಾಯಿ ಕೊಟ್ಟು ವಾಚ್ ಬುಕ್ ಮಾಡಿದ್ದ ಮಲ್ಲೇಶ್ ಬಾಬು ಮನೆಗೆ ಬಂದ ಪಾರ್ಸಲ್ ಓಪನ್ ಮಾಡಿ ಕಕ್ಕಾಬಿಕ್ಕಿ ಹಾಕಿದ್ದಾರೆ. ವಾಚ್ ಬದಲು ಕೆಂಪು ಬಟ್ಟೆ, ಆಲೂಗಡ್ಡೆ ಪ್ಯಾಕ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೊರಿಯರ್ ಬಾಯ್ ಜೊತೆಗೆ ಮಲ್ಲೇಶ್ ಬಾಬು ವಾಗ್ವಾದ ನಡೆಸಿದ್ದಾರೆ. ಆದರೆ ಕೊರಿಯರ್ ಸಿಬ್ಬಂದಿ ಪಾರ್ಸಲ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇತ್ತ ದೂರು ದಾಖಲಿಸೋದಕ್ಕೆ ಗ್ರಾಹಕ ವೇದಿಕೆಯ ಅಧಿಕಾರಿಗಳು ಸಿಸಿಟಿವಿ ವಿಡಿಯೋ ಕೇಳಿದ್ದಾರೆ. ಹೀಗಾಗಿ ಗ್ರಾಹಕರ ವೇದಿಕೆಗೆ ದೂರು ನೀಡೋದಕ್ಕೆ ಮಲ್ಲೇಶ್ ಬಾಬು ಅಲಿದಾಟ ಮಾಡ್ತಿದ್ದಾರೆ. ಮೇವು ತುಂಬಿಕೊಂಡು ಹೋಗ್ತಾ ಇದ್ದ ವಾಹನಕ್ಕೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹೊತ್ಕೊಂಡಿದೆ. ಲಕ್ಷಾಂತರ ಮೌಲ್ಯದ ಹುಲ್ಲು ಧಗಧಗನೆ ಉರಿದು ಭಸ್ಮ ಆಗಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೆದ್ದನಪಾಳ್ಯ ಬಳಿ ಈ ಘಟನೆ ಆಗಿದೆ. ಚಾಲಕ ತನ್ನ ಸಮಯ ಪ್ರಜ್ಞೆಯಿಂದ ತಕ್ಷಣವೇ ನೀರಿನ ಹಳ್ಳದ ಕಡೆಗೆ ವಾಹನ ಚಲಾಯಿಸಿದ್ದಾನೆ. ಬೆಂಕಿ ಹೊತ್ತಿದ ವಾಹನಕ್ಕೆ ನೀರು ಹಾಕಿ ಗ್ರಾಮಸ್ಥರು ಬೆಂಕಿಯನ್ನು ನಂದಿಸಿದ್ದಾರೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರು ಸಿಲ್ಕ್ ಸೀರೆಗೆ ಭಾರಿ ಬೇಡಿಕೆ ಬಂದಿದ್ದು ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಮುಂದೆ ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮುಂಜಾನೆ 5 ಗಂಟೆಯಿಂದಲೇ ಗ್ರಾಹಕರು ಸಾಲುಗಟ್ಟಿ ಕುಳಿತಿದ್ದು ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಸೀರೆ ತಯಾರಿಸಲು ಕೆಎಸ್ಐಸಿ ಕಾರ್ಖಾನೆ ವಿಫಲ ಆಗಿದೆ ಅಂತ ಆರೋಪಿಸಲಾಗಿದೆ. ನಿತ್ಯ ಬೆರಳೆಣಿಕೆಯಷ್ಟು ಸೀರೆ ಮಾತ್ರ ಸಿಬ್ಬಂದಿ ತರ್ತಿದ್ದಾರೆ. ಉಳಿದ ಸೀರೆಯನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಗ್ರಾಹಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.